ಹರಿ ಓಂ. ಎಲ್ಲ ಶ್ರೀಕೃಷ್ಣ ಭಕ್ತರಿಗೂ ಸಪ್ರೇಮ ವಂದನೆಗಳು. ಪರಮಪೂಜ್ಯ ಪುತ್ತಿಗೆ ಶ್ರೀಪಾದರ ಚತುರ್ಥ ಪರ್ಯಾಯ ಮಂಡಲೋತ್ಸವದ ಶುಭ ಸಂದರ್ಭ. ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಒಂದು ಅತ್ಯಂತ ವೈಭವಯುತವಾಗಿರ್ತಕ್ಕಂಥ ಕಾರ್ಯಕ್ರಮ 48 ದಿನಗಳಿಂದ ಪರಮಪೂಜ್ಯ ಶ್ರೀಪಾದರ ಆದೇಶದಂತೆ ನಡೀತಾ ಇದೆ. ಅನೇಕ ವಿವಿಧ ಕಾರ್ಯಕ್ರಮಗಳಿಂದ ಜನರು ಎಲ್ಲರೂ ಕೂಡ ಹರ್ಷಚಿತ್ತರಾಗಿದ್ದಾರೆ. ಇದೀಗ ಹೊಸ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೇವೆ. ಎಲ್ಲ ಸೌಂದರ್ಯ ಸಿಂಗಾರ ಸಿರಿ ಎಂಬ ಕಾರ್ಯಕ್ರಮ. ಇದರಲ್ಲಿ ವಿಶೇಷ ಏನೆಂದರೆ ಎಲ್ಲ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಮಾತೆಯರು ಮದುಮಕ್ಕಳಾಗಿ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ನಮ್ಮ ಭಾರತ ದೇಶ ಅನೇಕ ಸಾಂಸ್ಕೃತಿಕ ವೈವಿಧ್ಯದಿಂದ ಪ್ರಸಿದ್ಧವಾದದ್ದು. ಅದನ್ನು ಪ್ರತಿಬಿಂಬಿಸಲು ಇಲ್ಲಿ ತಮಿಳುನಾಡು ಅಥವಾ ಕೇರಳ, ಬೇರೆ ಇನ್ನಿತರ ರಾಜ್ಯಗಳಲ್ಲಿ ಧರಿಸ್ತಕ್ಕಂತಹ ಸಾಂಪ್ರದಾಯಿಕ ಉಡುಪು ತೊಡುಪುಗಳು, ಅದು ಮದುವಣಗಿತ್ತಿ ಹೇಗೆ ಅಲಂಕಾರ ಮಾಡ್ತಾಳೆ ಎಂಬುದನ್ನು ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ. ನಮ್ಮ ಸೌಂದರ್ಯವರ್ಧಕ ಸಂಘದವರು ಅದನ್ನು ಮಾತೆಯರೆಲ್ಲ ಸೇರಿ ಶ್ರೀಕೃಷ್ಣನ ಈ ಮಂಡಲೋತ್ಸವದಲ್ಲಿ ಮಾಡ್ತಾಯಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಅಲಂಕಾರ ಪ್ರಿಯ, ವಿಷ್ಣುದೇವರೇ ಅಲಂಕಾರ ಪ್ರಿಯ. ವಿವಿಧ ಅಲಂಕಾರಗಳಿಂದ ಪ್ರತಿದಿನವೂ ಶ್ರೀಕೃಷ್ಣನನ್ನು ಆರಾಧಿಸುತ್ತಾರೆ. ನಮ್ಮ ಪರ್ಯಾಯ ಶ್ರೀಪಾದರು, ನಮ್ಮ ಕಿರಿಯ ಶ್ರೀಪಾದರು ಸುಶ್ರೀಂದ್ರ ಚಿತ್ತರಂತೂ ಅಲಂಕಾರದಲ್ಲಿ ನೈಪುಣ್ಯದಲ್ಲಿ ಸಿದ್ಧಹಸ್ತರು. ಜನರು, ಕೋಟ್ಯಾಂತರ ಜನರು ಅಂದಿನ ಅಲಂಕಾರಕ್ಕಾಗಿ, ಆಯಾಯ ದಿನದ ಅಲಂಕಾರಕ್ಕಾಗಿ ಕಾದು ಕೂತು, ಉಪವಾಸದಲ್ಲಿ ಕಾದು ಕೂತು ಆ ಅಲಂಕಾರ ನೋಡಿ ಕಣ್ಣು ತುಂಬಿಸಿಕೊಂಡು ಧನ್ಯತಾಭಾವ ಮತ್ತೆ ಪ್ರಸಾದವನ್ನು ಸ್ವೀಕರಿಸುವ ಪರಿಪಾಠವನ್ನು ನಾವು ಕೇಳಿಕೊಂಡಿದ್ದೇವೆ. ಹಾಗಾಗಿ ಕೃಷ್ಣನಿಗೆ ಅಲಂಕಾರ ಪ್ರಿಯ, ಕೃಷ್ಣ ಮಾತೆಯರ ಪ್ರಿಯ. ಅವನು ಎಲ್ಲ ಮಾತೆಯರನ್ನು ಷೋಡಶಸ್ತ್ರೀ ಸಹಸ್ರೇಶ ಅಂತೇಳಿ ಕೃಷ್ಣನಿಗೆ ಹೆಸರು. 16,000 ಮಡದಿಯರನ್ನು ಹೊಂದಿರತಕ್ಕಂತಹ ಗೋಪಾಲಕೃಷ್ಣ ಜಗದ್ಗುರು. ಹಾಗೆ ಇನ್ನೊಂದು ವೈಶಿಷ್ಟ್ಯ, ಇಲ್ಲಿ ಕೃಷ್ಣನಿಗೆ, ವಿಷ್ಣುವಿನ ಅವತಾರರಾಗಿ ಕೃಷ್ಣನಿಗೆ ಪ್ರತಿ ಶುಕ್ರವಾರ ಲಕ್ಷ್ಮಿಯ ಅಲಂಕಾರ ಮಾಡ್ತಕ್ಕಂಥ ಪದ್ಧತಿ ಇದೆ. ಇದು ಭಾಳ ಅಪರೂಪವಾಗಿರ್ತಕ್ಕಂಥ ಒಂದು ವಿಚಾರ. ಬೇರೆ ಎಲ್ಲ ಯಾವ ದೇಶದಲ್ಲಿ ಇಲ್ಲದಿರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂತಹ ಒಂದು ಸನ್ನಿವೇಶ ಇಲ್ಲಿ ನಡೀತದೆ. ನವರಾತ್ರಿ ಅಂತೂ 9 ದಿನವೂ 9 ಅಲಂಕಾರಗಳಿಂದ ಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಿ ಕೃಷ್ಣನನ್ನು ಪೂಜಿಸಿ ಮಾಡ್ತಕ್ಕಂತಹ ಒಂದು ಸಂಪ್ರದಾಯ ಬಂದಿದೆ. ವಿಶೇಷವಾಗಿ ಲಕ್ಷ್ಮಿಯಲ್ಲಿ ಕೂಡ ಶ್ರೀಕೃಷ್ಣನ ವಿಶೇಷ ಸನ್ನಿಧಾನ ಇದೆ, ಭಗವಂತನ ಸನ್ನಿಧಾನ ಇದೆ ಎಂಬುದನ್ನು ಯೋಚನೆ ಮಾಡುವಂಥದ್ದು. ಆ ದೃಷ್ಟಿಯಲ್ಲಿ ಯತಿವರ್ಯರು ಶ್ರೀಕೃಷ್ಣನನ್ನು ಲಕ್ಷ್ಮೀ ರೂಪದಲ್ಲಿ ಪೂಜಿಸ್ತಾರೆ. ಹಾಗಾಗಿ ಎಲ್ಲ ಭಗವಂತನದ್ದೇ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ, ಎಲ್ಲ ಸೌಂದರ್ಯವನ್ನು ಕೂಡ ನೀಡಿದ ಅವನು ಭಗವಂತ ಎಂಬುದನ್ನು ತಿಳಿಸುವುದು ಈ ಒಂದು ಶೃಂಗಾರ ಸಿರಿಯ ಉದ್ದೇಶ. ಸುಶೀಂದ್ರ ತೀರ್ಥ ಶ್ರೀಪಾದರಿಗೆ ನಮ್ಮ ಸ್ವಾಗತವನ್ನು ಕೋರುತ್ತೇವೆ. ಹಾಗೆಯೇ ಪುತ್ತಿಗೆ ಮಠದ ದಿವಾನರುಗಳಾದ ನಾಗರಾಜಾಚಾರ್ಯರು, ಪ್ರಸನ್ನಾಚಾರ್ಯರು ಹಾಗೂ ರಮೇಶ್ ಭಟ್ಟರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಾವು ಪರ್ಯಾಯ ಸ್ವಾಮಿಗಳಿಗೆ ಎಷ್ಟು ಆಭಾರಿ ಅಂದರೆ, ನಮ್ಗೆ ಇಂಥ ಒಂದು ಅವಕಾಶ ಸಿಗೋದೇ ನಮಗೆ ಒಂದು ಉತ್ತಮ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು, ಸುಶೀಂದ್ರ ತೀರ್ಥ ಸ್ವಾಮೀಜಿಯವರಿಗೆ ನಾವು ಚಿರಸ ಆಭಾರಿಯಾಗಿದ್ದೇವೆ. ಹಾಗೆ ನಮ್ಮದು ಈ ಬ್ರೈಡಲ್ ಶೋ ಎಲ್ಲ ಬ್ಯೂಟಿಷಿಯನ್ಸ್ ಮಾಡ್ತಾ ಇದ್ದಾರೆ. ನಮ್ಮದು ಈ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ನಾವು ಉಡುಪಿಯಲ್ಲಿ, ಅದು ಬ್ಯೂಟಿಷಿಯನ್ಸ್ ಎಲ್ಲ ಒಟ್ಟುಗೂಡಿ ಉಡುಪಿಯಲ್ಲಿ ಅಂತಲ್ಲ, ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಆಗ್ತಾ ಇರೋದು ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕಂದರೆ ಸ್ಟಾಲ್ಸ್ಗಳನ್ನು ಇಟ್ಟಿದ್ದೇವೆ, ಸುಮಾರು ಸ್ಟಾಲ್ಸ್ಗಳು ಬಂದಿದ್ದಾವೆ. ಬಂದ ಎಲ್ಲ ಪ್ರೇಕ್ಷಕರು, ನಮ್ಮ ಅಭಿಮಾನಿಗಳು, ಅವರು ಖುಷಿ ಪಡಬೇಕು ಅಂತ ನಮ್ಮ ಅನಿಸಿಕೆ. ಹಾಗೆ ಇಲ್ಲಿ ಒಂದು ವೇದಿಕೆಯಲ್ಲಿ ನಾವು ಸಾಧಾರಣ 100 ಮದುಮಕ್ಕಳನ್ನು ವೇದಿಕೆಗೆ ತರಲಿಕ್ಕೆ ಇದು ಪ್ರಯತ್ನ ಪಟ್ಟಿದ್ದೇವೆ. ಅವರು ಬರ್ತಾರೆ ಸಹ. ಪ್ರತಿಯೊಂದು ದೇಶದ ನಮ್ಮ ದೇಶದ ಪ್ರತಿಯೊಂದು ರಾಜ್ಯದ ಮದುಮಕ್ಕಳನ್ನು ತೋರಿಸುವಷ್ಟು ಮಾಡ್ತಾ ಇದ್ದೇವೆ. ಎಲ್ಲ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸುಮಾರು ಮದುಮಕ್ಕಳನ್ನು ತೋರಿಸುವ ಆಶೆಯಲ್ಲಿದ್ದೇವೆ ನಾವು.
ಎಲ್ಲರಿಗೂ ಸಹ ನಾನು ನಮ್ಮ ಉಡುಪಿ ಜನತೆಗೆ ನಮ್ಮ ಎಲ್ಲ ಡಿಸ್ಟಿಕ್ನಲ್ಲಿದ್ದ ನೋಂದಾಯಿತ ಬ್ಯೂಟಿ ಪಾರ್ಲರ್ಗಳಿಗೆ ನೀವು ವಿಸಿಟ್ ಕೊಡಿ. ನಮ್ಮ ಸರ್ವಿಸನ್ನು ನಾವು ಇವತ್ತು ಏನು ಮಾಡ್ತೀವಿ ಅದನ್ನು ನೀವು ನೋಡಿ. ನಮ್ಮದು ಕರಾವಳಿ ಕರ್ನಾಟಕದಲ್ಲೇ ಇದು ಪ್ರಪ್ರಥಮ ಒಂದು ನಮ್ಮ ಹೆಜ್ಜೆ ಆಗಿದೆ. ನಮ್ಮ ಖುಷಿ ಸಹ ಆಗ್ತದೆ, ಒಂದು ಬದಿ ನಮ್ಮ ನೋವನ್ನು ಸಹ ನಾವು ಹೇಳ್ಕೊಳ್ಳಿಕ್ಕೆ ಈ ವೇದಿಕೆಯನ್ನು ನಾವು ರೆಡಿ ಮಾಡಿದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನೋಡಿ ನಮಗೆ ಆಶೀರ್ವಾದ ಮಾಡಬೇಕು. ನಾವಂದರೆ ಇಲ್ಲಿ ಇವತ್ತು ಬಂದಿದ್ದೇಕಂದರೆ ನಮ್ಮದೊಂದು ಥೀಮ್ ಈ ಸೌಂದರ್ಯ ಅಂದರೆ 100+ ಕಡೆದ್ದು ಮದುಮಕ್ಕಳದೊಂದು ಶೃಂಗಾರ ಮಾಡಿ ಇಲ್ಲಿ ಒಂದು ತೋರಿಸುವ ಅಂತ. ಸೌಂದರ್ಯವನ್ನು ಬಿಂಬಿಸುವುದೇ ಮದುಮಕ್ಕಳು. ಅದಕ್ಕಾಗಿ ನಾವಿಲ್ಲಿ 100+ ಮದುಮಕ್ಕಳನ್ನೇ ತೋರಿಸುವ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ, ನಾನು ಭಾರತಿ ಗೋಪಾಲ್, ಸ್ಯಾಕ್ಸಫೋನ್ ಕಲಾವಿದೆ, ಹೆಬ್ರಿ ಶಿವಪುರದಿಂದ ಬಂದಿದ್ದೇನೆ. ಇವಾಗ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ. ಇಲ್ಲಿ ವಿಶ್ವಗೀತ ಪರ್ಯಾಯದೊಂದಿಗೆ ಪ್ರಾರಂಭವಾದ ಶ್ರೀ ಸುಗುಣೇಂದ್ರ ತೀರ್ಥರ ಒಂದು ಹೊಸ ಹೆಜ್ಜೆಯಲ್ಲಿ ನಮ್ಮ ಕರಾವಳಿಯಲ್ಲಿ ಪ್ರಪ್ರಥಮವಾಗಿ ಸೌಂದರ್ಯ ಒಂದು ಏನು ಪಾರ್ಲರ್ ಅಥವಾ ಮೇಕಪ್ ಆರ್ಟಿಸ್ಟ್, ಬ್ಯೂಟಿಷಿಯನ್ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಸಿಂಗಾರ ಸಿರಿ ಅನ್ನುವಂಥದ್ದು. ಇದರಲ್ಲಿ ಮದುಮಗಳು ಯಾವ ರೀತಿ ತಯಾರಾಗ್ತಾಳೆ, ಯಾವ ಭಾಗದಿಂದ ಬಂದು ಯಾವ ವೇಷಭೂಷಣ ಎಲ್ಲ ಹಾಕ್ತಾರೆ, ಅಲಂಕಾರ ಮಾಡ್ತಾರೆ ಅನ್ನುವಂಥ ಒಂದು ವಿಭಿನ್ನವಾದ ಕಾನ್ಸೆಪ್ಟಿಂದ ಒಂದು ಹೊಸ ಒಂದು ಕಾರ್ಯಕ್ರಮ ಇವತ್ತು ಮೂಡಿ ಬರಲಿದೆ, ಸಿಂಗಾರ ಸಿರಿ ಅನ್ನುವಂಥದ್ದು. ನಾನು ಇವತ್ತು ಉಡುಪಿ ಮಂಗಳೂರಿನ ಮದುಮಗಳಾಗಿ ನಿಮ್ಮ ಮುಂದೆ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಹೊಸ ಹೆಜ್ಜೆಯಲ್ಲಿ ನನ್ನದೊಂದು ಪಾತ್ರ ಇದೆ ಅಂತ ಹೇಳ್ಕೊಳ್ಳೋಕ್ಕೆ. ಆಲ್ ದ ಬೆಸ್ಟ್ ಎಲ್ಲರಿಗೂ ಹೇಳ್ತೇನೆ. ಸೌಂದರ್ಯ ತಜ್ಞರಾಗಲಿ, ಸೌಂದರ್ಯ ಲೋಕದಲ್ಲಿ ಯಾರೆಲ್ಲ ಇದ್ದೀರಿ ಈಗ ಅವರು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ. ಬ್ರೈಡ್ಗಳಿಗಾಗಲಿ, ಮೇಕಪ್ ಆರ್ಟಿಸ್ಟ್ಗಳಿಗಾಗಿ, ಬ್ಯೂಟಿಷಿಯನಿಗಾಗಲಿ. ನಮಸ್ತೆ, ನನ್ನ ಹೆಸರು ರಿಯಾ. ನಾನು ಸಂತೆಗಟ್ಟೆಯಿಂದ ಬಂದದ್ದು. ಸೊ ನಂದಿದು ಕಂಪ್ಲೀಟ್ ಅಟೈರ್ ಅಯ್ಯಂಗರ್ ವೆಡ್ಡಿಂಗ್ ಇದು. ಸೊ ನನಗೆ ಇದು ತುಂಬ ಡಿಫ್ರೆಂಟ್ ಅನಿಸಿತ್ತು. ಸೊ ಹಾಗಾಗಿ ಇದು ಮೋಟಿವೇಶನ್ ಒಂದು ನನಗೆ ಇನ್ಫ್ಲುಯೆನ್ಸ್ ಆಯಿತು. ಓಕೆ, ಅಯ್ಯಂಗರ್ ಈ ಸಮಥಿಂಗ್ ಡಿಫ್ರೆಂಟ್ ಅಂತ. ಸೊ ಅದಕ್ಕೋಸ್ಕರ ಇದು ಅಟೈರ್ ತಗೊಂಡೆ. ಸೊ ಫಸ್ಟ್ ಟೈಮ್ ಗೊತ್ತಿಲ್ಲ ಹೇಗಾಗ್ತದೆ ಅಂತ, ಬಟ್ ಐ ಆಮ್ ಎಕ್ಸೈಟೆಡ್. ಇದು ಆಲ್ಮೋಸ್ಟ್ 1.5 hour to 2 hours ತಗೊಂಡ್ವಿ. ಬ್ಯೂಟಿ ಪಾರ್ಲರ್ ಅವರ ಈ ಒಂದು ಕಾರ್ಯಕ್ರಮ ಅದೊಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಮಹತ್ವ ಇದೆ. ಯಾಕೆಂದರೆ ಶ್ರೀಕೃಷ್ಣ 16,000 ಹೆಣ್ಣಂದಿರನ್ನು ಅವನು ಇಟ್ಟುಕೊಂಡವ. ಅಂತಹ 16,000 ಹೆಣ್ಣಂದಿರಿಗೆ ಸಂಬಂಧಪಟ್ಟಂತಹ ಈ ಬ್ಯೂಟಿ ಪಾರ್ಲರ್ ಕಾರ್ಯಕ್ರಮದಿಂದ ಕೃಷ್ಣನಿಗೂ ಕೃಷ್ಣನ ಎಲ್ಲ ಮಡದಿಯರಿಗೂ ಕೂಡ ತುಂಬ ಸಂತೋಷವಾಗ್ತದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇಂತಹ ಒಂದು ಕಾರ್ಯಕ್ರಮ ಬಹಳ ಒಂದು ಅರ್ಥಪೂರ್ಣವಾಗಿ ವಿವಾಹಗಳಲ್ಲಿ ಹೇಗೆ ಅಲಂಕಾರವನ್ನು ಮಾಡಿಕೊಡಬೇಕು ಎಂಬ ಈ ಪ್ರದರ್ಶನ ಇವತ್ತಿನ ಕಾಲದಲ್ಲಿ ಬಹಳ ಮುಖ್ಯವಾದದ್ದು. ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಸೌಂದರ್ಯಗಳ ಜೊತೆಗೆ ಒಳ್ಳೆಯ ಒಂದು ದಿವ್ಯತೆಯನ್ನು ಕೂಡ ಅವರು ಮೂಡಿಸ್ತಾ ಇದ್ದರು. ಸೌಂದರ್ಯ ಎಂಬುದು ಅದು 2 ವಿಧವಾದದ್ದು. ದೈವಿಕವಾದಂತಹ ಒಂದು ಸೌಂದರ್ಯ, ಆಸುರಿಕವಾದಂತಹ ಒಂದು ಸೌಂದರ್ಯ. ದೈವಿಕವಾದಂತಹ ಸೌಂದರ್ಯವನ್ನು ಹೆಚ್ಚಿಸತಕ್ಕಂತಹ ಈ ಒಂದು ಪ್ರಯತ್ನ ನಡೆದರೆ ನಮ್ಮ ಸಂಸ್ಕೃತಿ, ನಮ್ಮ ಒಂದು ಮೌಲ್ಯಗಳು ಉಳಿಯಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಸಂದರ್ಭದಲ್ಲಿ ಶಾಸ್ತ್ರೋಕ್ತವಾಗಿ ಒಳ್ಳೆಯ ರೀತಿಯ ಒಂದು ಸೌಂದರ್ಯವನ್ನು ಮಾಡಿಕೊಂಡರೆ ಪೂಜ್ಯತೆ ಭಾವ ಬರ್ತದೆ, ಗೌರವ ಭಾವನೆ ಬರ್ತದೆ, ದೇವಿಯರ ಹಾಗೆ ಭಾವನೆ ಬರ್ತದೆ.